ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಲ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ಸ್ವಾಗತ ಹಾಗೂ ಮೇ ತಿಂಗಳ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಮಿಥುನ ರಾಶಿಯ ಮೇ ತಿಂಗಳ ಭವಿಷ್ಯವನ್ನು ಅವಲೋಕಿಸುವಾಗ ಈ ತಿಂಗಳ ವಾಕ್ಯವಾಗಿ ನಿಮಗೆ ಶುಭ ಕಾರ್ಯ ಸಿದ್ಧಿ, ಅದೃಷ್ಟ ವೃದ್ಧಿ, ಮನಸ್ಸಿಗೆ ನೆಮ್ಮದಿ ಎಂಬಂತಹ ಒಂದು ವಾಕ್ಯ ಅನ್ವಯ ಆಗುತ್ತೆ. ಶುಭ ಕಾರ್ಯಗಳು ಸಿದ್ಧಿಯಾಗುವಂಥದ್ದು, ಅದೃಷ್ಟ ನಿಮಗೆ ಹೆಚ್ಚಳ ಆಗುವಂಥದ್ದು, ಹಾಗೆ ಮನಸ್ಸಿಗೆ ನೆಮ್ಮದಿ ಅಥವಾ ಖುಷಿ ಕೊಡುವಂತಹ ಘಟನೆಗಳು ಈ ತಿಂಗಳಲ್ಲಿ ಜರಗಲಿವೆ. ನವಗ್ರಹಗಳ ಒಂದು ವ್ಯವಸ್ಥೆಯನ್ನು ನಾವು ನಮ್ಮ ಭಾರತೀಯ ಜ್ಯೋತಿಷ್ಯದಲ್ಲಿ ಆಧಾರವಾಗಿ ಇಟ್ಕೊಂಡಿದ್ದೇವೆ. ಅದರಲ್ಲಿ ಈ ತಿಂಗಳಲ್ಲಿ ನಿಮಗೆ 5 ಅಥವಾ 6 ಗ್ರಹಗಳ ಬೆಂಬಲ ಸಿಗುವಂಥ ಅದ್ಭುತವಾದ ಅವಕಾಶ ಇರುತ್ತೆ. ಯಾವೊಂದು ರಾಶಿಗೆ ನಿರಂತರವಾಗಿ 2 ಅಥವಾ 3ಕ್ಕಿಂತ ಹೆಚ್ಚು ಗ್ರಹಗಳು ಸಿಕ್ಕಾಗ ಪರವಾಗಿಲ್ಲ ಅಂದ್ಕೋಬೋದು, ಅಥವಾ 4-5 ಗ್ರಹಗಳು ಸಿಕ್ಕಿದಾಗ ಉತ್ತಮ ಫಲ ಅಂತ ಅಂದ್ಕೋಬೋದು. ಯಾಕಂದರೆ ಅಲ್ಲಿ ಹೆಚ್ಚಿನ ಗ್ರಹಗಳ ಬೆಂಬಲ ಹೆಚ್ಚಾಗ್ತಿರ್ತದೆ, ನಿಮಗೆ ಸಿಗುವಂಥ ಶುಭ ಫಲಗಳು ಅಲ್ಲಿ ಹೆಚ್ಚು ಅನ್ವಯ ಆಗುತ್ತೆ. ಹಾಗಾಗಿ ಈ ತಿಂಗಳ ಮಟ್ಟಿಗೆ ನಿಮಗೆ ತೃಪ್ತಿದಾಯಕ ವಾತಾವರಣ, ಖುಷಿ ಕೊಡುವಂಥ ವಾತಾವರಣ ಇರುತ್ತೆ. ಅಲ್ಲದೆ ಮುಂದಿನ ತಿಂಗಳು ನಿಮಗೆ ಅದಕ್ಕಿಂತಲೂ ಅದ್ಭುತವಾದ ಒಂದು ವಿಶೇಷ ಅವಕಾಶ, ಅಲ್ಲಿ ಗುರುಬಲದ ಕೊಡುಗೆ ಸಹ ಬರಲಿದೆ. ಹಾಗಾಗಿ ಪೂರ್ವಭಾವಿಗೆ ಇದ್ದರೆ ಒಂದು ಒಳ್ಳೆಯ ನಮಗೆ ಏನಾದರೂ ಒಳ್ಳೆಯದಾಗುವಂತಿದ್ರೆ ಅದರ ಮುಂಚೆನೇ ಕೆಲವು ಶಕುನಗಳು ಅಂತ ಹೇಳ್ತೇವೆ, ಒಳ್ಳೆಯ ಶುಭ ಶಕುನಗಳು. ಆ ಶಕುನಗಳು ನಿಮಗೆ ಈಗಿಂದಲೇ ಆರಂಭ ಆಗ್ತಾ ಇರ್ತವೆ. ವಿಶೇಷವಾದ ನಿಮ್ಮ ಕೆಲಸ ಕಾರ್ಯ, ವೃತ್ತಿ, ಉದ್ಯೋಗದಲ್ಲಿ ಬಹಳಷ್ಟು ಉತ್ತಮ ಫಲಗಳೇ. ವಿದ್ಯಾರ್ಥಿ ಯುವಕರು ಸಾಧಕರು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಇನ್ನು ಯಾವುದಾದ್ರೂ ಸರ್ಕಾರಿ ಉದ್ಯೋಗಕ್ಕಾಗಿ ಇರ್ಬೋದು, ಮತ್ತು ಇನ್ನಿತರ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ, ನೀಟ್ CET ಅಂತ ವಿಚಾರದಲ್ಲಿ ಇರ್ಬೋದು, ಅಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ರ್ಯಾಂಕಿಂಗ್ ಅಂಕಗಳು ಅಥವಾ ಸ್ಥಾನಮಾನಗಳು ಸಿಗಲಿವೆ. ವೃತ್ತಿ ನಿರತರಿಗೆ ಅಂದರೆ ಏನು ಪ್ರೊಫೆಷನಲ್ಲಿದ್ದಾರೆ, ಉದಾಹರಣೆಗೆ ಡಾಕ್ಟರು, ಇಂಜಿನಿಯರು ಅಥವಾ ಇನ್ನಿತರ ಯಾವುದೇ ರೀತಿಯ ಒಂದು ಪ್ರೊಫೆಷನ್ಗಳು, CA ಅಥವಾ ವಕೀಲರು ಇರ್ತಾರೆ, ಅವರವರ ಒಂದು ವೃತ್ತಿಯಲ್ಲಿ ತುಂಬ ಅದ್ಭುತವಾದ ಪ್ರಗತಿ ಆಗುತ್ತೆ. ಹೆಚ್ಚಿನ ಇನ್ಕಮ್ ಆದಾಯಗಳು ಬರುವಂಥದ್ದು, ದೊಡ್ಡ ಕಾಂಟ್ರಾಕ್ಟ್ಗಳು ಅಥವಾ ಒಪ್ಪಂದಗಳು ಈಗ ಆಗುವಂಥದ್ದು. ಇನ್ನು ಯಾರಾದರೂ ಕೈಗಾರಿಕೆ, ರಿಯಲ್ ಎಸ್ಟೇಟು, ಹೋಟೆಲು, ಉದ್ಯಮ ಇತ್ಯಾದಿ ನಡೆಸುವವರಿಗೂ ಸಹ ಹಾಗೆ ಅವರವರ ಒಂದು ವೃತ್ತಿಯಲ್ಲಿ ಉತ್ತಮವಾದ ಆದಾಯಗಳು ಬರುವಂಥದ್ದು, ನಾನಾ ಮೂಲಗಳಿಂದ ನಿಮಗೆ ವಿಶೇಷವಾದ ಕೊಡುಗೆಗಳು ಎಲ್ಲ ಸಿಗುವಂಥದ್ದಿರುತ್ತೆ. ಇನ್ನು ಸಂಸಾರಸ್ಥರಿಗೆ, ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರಿಗೆ, ಮಹಿಳೆಯರಿಗೆ ಸಹ ಹಾಗೆ ಅವರವರ ಒಂದು ಕೌಟುಂಬಿಕ ಜೀವನದ ಕ್ವಾಲಿಟಿ ಅಂದರೆ ಅದರ ಗುಣಮಟ್ಟ ಈಗ ಉತ್ತಮ ಆಗುತ್ತೆ. ಉತ್ತಮವಾದ ಬಾಂಧವ್ಯ, ಉತ್ತಮವಾದ ಪ್ರೀತಿಪೂರ್ವಕವಾದ ಕೆಲವು ವಿಚಾರಗಳು, ಮನೆಯಲ್ಲಿ ಶುಭ ಕಾರ್ಯಗಳು ಸಿದ್ಧಿಯಾಗುತ್ತೆ. ಯಾಕಂದರೆ ಅವರು ವಿವಾಹ ಅಪೇಕ್ಷಿತರಿಗೆ ಮದುವೆ ಪ್ರಪೋಸಲ್ಗಳು ಓಕೆ ಆಗುವಂಥದ್ದು, ಮನೆ ಭೂಮಿ ಕೊಳ್ಳುವಂಥ ವಿಚಾರ ಅದಕ್ಕೆ ಇನ್ನೂ ಚಾಲನೆ ಸಿಗುವಂಥದ್ದು. ಅದು ಇನ್ನಿದ್ದರೆ ಯಾವುದೇ ನಿಮ್ಮ ಮನೆಯಲ್ಲಿ ಶುಭ ಮಂಗಲ ಕಾರ್ಯಗಳನ್ನು, ಧಾರ್ಮಿಕ ಕಾರ್ಯಗಳನ್ನು ಮಾಡಬೇಕಂದ್ರೆ ಅದು ಈಗ ಕ್ಷಿಪ್ರವಾಗಿ ಸಿದ್ಧಿಯಾಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳು, ಪ್ರವಾಸ ಯಾತ್ರೆ ಹೋಗುವಂಥ ಅವಕಾಶಗಳು ಸಹ ಒದಗಿ ಬರಲಿವೆ. ಒಟ್ಟಿನಲ್ಲಿ ಆರ್ಥಿಕವಾಗಿಯೂ, ಆರೋಗ್ಯವಾಗಿಯೂ, ಧನದ ವಿಚಾರವಾಗಿಯೂ, ಹಣದ ವಿಚಾರವಾಗಿಯೂ ಎಲ್ಲವೂ ನಿಮಗೆ ಮೇ ತಿಂಗಳಲ್ಲಿ ಭಾಳಷ್ಟು ಅನುಕೂಲಕರವಾಗಿ ಪರಿಣಾಮ ಆಗ್ತಾ ಇರ್ತವೆ. ಅಲ್ಲಿ ವಿಶೇಷವಾಗಿ ಬುಧ ಶುಕ್ರರ ಶುಭ ಗ್ರಹಗಳು ಅಂತೇಳಿದ್ರೆ ಬುಧ, ಗುರು, ಶುಕ್ರ, ಚಂದ್ರ ಈ 4 ಶುಭ ಗ್ರಹಗಳು. ಆ 4 ಶುಭ ಗ್ರಹಗಳು ನಿಮಗೆ ವಿಶೇಷವಾಗಿ ಅಲ್ಲಿ ಆಶೀರ್ವಾದ ಮಾಡುವಂಥ ಸ್ಥಿತಿ. ಗುರುವಿನ ಬಲ ನಿಮಗೆ ಮುಂದಿನ ತಿಂಗಳು ಬರುತ್ತೆ. ಈಗ ಗುರುವಿನ ಬಲ ಇಲ್ಲದಿದ್ದರೂ ನಿಮಗೆ ಇತರ ಗ್ರಹಗಳಿಂದ ಉತ್ತಮ ಫಲಗಳು ಈಗ ಸಿದ್ಧಿ ಆಗುವಂಥದ್ದಿರುತ್ತೆ. ಹಾಗೆಯೇ ಈ ಕೇತುವಿನ ಬೆಂಬಲ ಸಹ ನಿಮಗೆ ಆಕಸ್ಮಿಕ ಧನ ಲಾಭಕ್ಕೆ, ವಿಶೇಷವಾದ ಒಂದು ಕೊಡುಗೆಗಳಿಗೆ, ಸರ್ಕಾರ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳಿಗೆ, ಇನ್ನು ಕೆಲವರಿಗೆ ಬಹುಮಾನ, ಗಿಫ್ಟ್ ಇತ್ಯಾದಿಗಳು ಸಹ ಬರುವಂಥ ಅವಕಾಶಕ್ಕೆ ಕೇತುವಿನ ಬೆಂಬಲ ಈ ತಿಂಗಳಲ್ಲಿ ಸಹಾಯಕವಾಗಿದೆ. ಅದೇ ರೀತಿ ಚಂದ್ರನ ಬೆಂಬಲ ಸಹ ನಿಮಗೆ ಈ ತಿಂಗಳಲ್ಲಿ ಹಲವಾರು ಬಾರಿ ಸಿಗುವಂಥದ್ದಿರುತ್ತೆ. ವಿಶೇಷವಾಗಿ ಚಂದ್ರನ ಬೆಂಬಲ ಬರುವಂಥ ಡೇಟ್ಗಳನ್ನು ನೋಡಿದರೆ ನಿಮಗೆ ಮೇನಲ್ಲಿ 3, 4, 5, 6, 7, 13, 14, 15, 16, 19, 20, 23, 24, 30, 31 ಸುಮಾರು 15 ಡೇಟ್ಗಳಲ್ಲಿ, 15 ದಿನಾಂಕಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಅನುಕೂಲವಾಗಿ ಬಂದಿದೆ. ಹಾಗಾಗಿ ಚಂದ್ರನ ಬೆಂಬಲ ಇರುವಂಥ ದಿನಗಳು ನಿಮಗೆ ವಿಶೇಷವಾದ ಕೆಲಸ ಕಾರ್ಯಗಳಿಗೆ ಅಥವಾ ಯಾವುದೇ ಒಪ್ಪಂದ ಸಹಿ ಮಾಡೋದು, ಭೇಟಿ ಮಾಡೋದೆಲ್ಲ ಅದನ್ನು ಉಪಯೋಗ ಮಾಡಿಕೊಳ್ಬೋದು. ಒಟ್ಟಿನಲ್ಲಿ ಮಿಥುನ ರಾಶಿಗೆ ಮೇ ತಿಂಗಳಲ್ಲಿ ಆತಂಕ, ಚಿಂತೆ ಏನಿಲ್ಲ. ಎಲ್ಲವೂ ನೀವು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಆಗಲಿವೆ. ನಿಮ್ಮ ಒಂದು ಊಹೆ ಅಥವಾ ಕನಸಿಗೆ ಒಂದು ಈಗ ಗರಿಗೆದರುವಂಥ ಶುಭ ಕಾಲಗಳು ಬಂದಿವೆ. ಈ ಗುರುಬಲ ಬರುವಂಥ ತಿಂಗಳಿಗೆ ಮುಂದಿನ ನಾಂದಿಯಾಗಿ ಅನೇಕ ಶುಭ ಶಕುನಗಳು, ಶುಭ ಸಮಾಚಾರಗಳು ಅಥವಾ ಮುಂದಿನ ಭವಿಷ್ಯದ ಕೆಲವು ಮೆಟ್ಟಿಲುಗಳಿಗೆ ಈಗ ಒಂದು ಅಡಿಪಾಯ, ಫೌಂಡೇಶನ್ ಅಂತೇಳಿ ಅದೆಲ್ಲ ಈಗ ಖಂಡಿತ ಸಿದ್ಧ ಆಗಲಿವೆ. ಹಾಗಾಗಿ ಮಿಥುನ ರಾಶಿಯವರ ದೀರ್ಘಕಾಲದ ಹಲವಾರು ಕನಸುಗಳು ನನಸಾಗುವಂಥ ಒಂದು ಶುಭ ಕಾಲ ಈಗ ಬರುತ್ತಿದೆ. ಮೇ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳು ಈ ತಿಂಗಳಲ್ಲಿ ನೋಡಿದರೆ ನೀವು ವೈಟ್ ಅಥವಾ ಬಿಳೆ ಬಣ್ಣ ಶುಕ್ರನ ಸಂಕೇತವಾಗಿರುತ್ತೆ. ತಿಂಗಳ ಪೂರ್ತಿ ನಿಮಗೆ ಶುಕ್ರ ಅನುಗ್ರಹ ಇದೆ. ಹಾಗಾಗಿ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆಯನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಕೇತುವಿನ ಸಂಕೇತ. ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಹಾಗೂ ಸಂಖ್ಯೆ 7 ನಂಬರ್ 7 ಕೇತುವಿನ ಅನುಗ್ರಹ ಇರುತ್ತೆ ತಿಂಗಳ ಪೂರ್ತಿ, ಅದನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಇನ್ನು ನಿಮಗೆ ಸೂರ್ಯನ ಅನುಗ್ರಹ ಅದೇ ಹೇಳಿದ್ದೇನೆ, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಅದು ಇನ್ನಿತರ ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯ ಮಾಡಲಿಕ್ಕೂ ಸೂರ್ಯನ ಬೆಂಬಲ ನಿಮಗೆ ಈ ತಿಂಗಳ ಆರಂಭದಿಂದ ಮೇ 1ರಿಂದ 14ರವರೆಗೂ ಇರುತ್ತೆ. ಹಾಗಾಗಿ ಆ ಸೂರ್ಯ ಅನುಗ್ರಹ ಇರುವಂಥ ವಿಚಾರವಾಗಿ ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1 14ರವರೆಗೆ ಬಳಸ್ಕೊಳ್ಳಿ.
ಅದೇ ರೀತಿ ಬುಧನ ಅನುಕೂಲ ನಿಮಗೆ ವಿಶೇಷವಾಗಿ 14ರವರೆಗೆ ಅಲ್ಲಿ ಬುಧನ ಅನುಕೂಲ ಇರುತ್ತೆ. ಹಾಗಾಗಿ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5 14ರವರೆಗೆ ಬಳಸಿಕೊಳ್ಳುವಂಥದ್ದು. ಇನ್ನು ಮಂಗಳನು ನಿಮಗೆ ತಿಂಗಳ 11ರಿಂದ ನಿಮಗೆ ಪೂರ್ವವಾಗಿ ಬರ್ತಾಯಿದ್ದಾನೆ. 11ರಿಂದ ನಿಮಗೆ ಲಾಭ ಸ್ಥಾನಕ್ಕೆ ಬರ್ತಿರೋ ಕಾರಣ ಅಲ್ಲಿ ಮೇ 11ರಿಂದ ನೀವು ಈ ರೆಡ್ ಅಥವಾ ಕೆಂಪು ಬಣ್ಣ ಮತ್ತು ಸಂಖ್ಯೆ 9 ಬಳಸ್ಕೊಳ್ಳಿ. ನೋಡಿ, ಅಪರೂಪಕ್ಕೆ ಆಶೀರ್ವಾದ ಬರುತ್ತೆ. ಸೂರ್ಯ, ಮಂಗಳ, ಬುಧರು ನಿಮಗೆ ಆಶೀರ್ವಾದ ಮಾಡ್ತಿದ್ದಾರೆ. ಪ್ರಮುಖವಾದ ಕೆಲಸ ಕಾರ್ಯಗಳು ಈ ತಿಂಗಳಲ್ಲಿ ಆಗಲಿವೆ. ಮನೆ, ಭೂಮಿ ವಿಚಾರ, ಸೈಟ್ಗಳ ವಿಚಾರ ಅಥವಾ ಇನ್ನಿತರದೇ ಸ್ಥಿರ ಕಾರ್ಯಗಳು ಈ ತಿಂಗಳಲ್ಲಿ ನಿಮಗೆ ಸಿದ್ಧಿ ಆಗಲಿವೆ. ಹಾಗಾಗಿ ಇಂಥ ಬಣ್ಣಗಳನ್ನು ಬಳಸಿಕೊಳ್ಳುತ್ತದೆ. ಚಂದ್ರ ಅನುಕೂಲ ಇರುವಂಥ ಡೇಟ್ಗಳನ್ನ 15 ಡೇಟ್ಗಳನ್ನ ಹೇಳಿದ್ದೇನೆ. ಆ ಡೇಟ್ಗಳಲ್ಲಿ ವಿಶೇಷವಾಗಿ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ಬಳಸಿಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಮೇ ತಿಂಗಳಲ್ಲಿ ಶುಭವಾಗಲಿ. ವಾಹಿನಿ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ಇನ್ನೊಬ್ಬ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.